ನೋಡಿ, ಒಂದ್ ಕಡೆನಲ್ಲಿ ಮೊದಲ ಹಂತದ ಸಂಪುಟಕ್ಕೆ ಕೆಲವೊಂದಷ್ಟು ಅಂದ್ರೆ 13 ಜನ ಪಾದಾರ್ಪಣೆಯನ್ನ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಇನ್ನೊಂದು ಹಂತದಲ್ಲಿ ಯಾರೆಲ್ಲ ಬರ್ತಾರೆ ಅನ್ನುವಂತ ಚರ್ಚೆ ಆಗ್ತಾ ಇದೆ. ಇನ್ನು ಡಿಕೆ ಸಂಪುಟ ರಚನೆ ಬೆನ್ನಲ್ಲೇ ಸ್ಪೀಕರ್ ಆಯ್ಕೆಯತ್ತ ಎಲ್ಲರ ಚಿತ್ತ ಇದೆ. ಎಚ್.ಕೆ. ಪಾಟೀಲ್, ದಿನೇಶ್ ಗುಂಡೂರಾವ್ ಹೆಸರು ಚರ್ಚೆ ಆಗ್ತಾ ಇದೆ. ಅವರ ಜೊತೆಯಲ್ಲಿ ಟಿ.ಬಿ. ಜಯಚಂದ್ರ, ಬಸವರಾಜ ರಾಯರೆಡ್ಡಿ ಹೆಸರು ಕೂಡ ಪ್ರಸ್ತಾಪ ಆಗ್ತಾ ಇದೆ. ಸಚಿವ ಸ್ಥಾನ ಸಿಗದೆ ಇರೋರ್ಗೆ ಸಂವಿಧಾನಿಕ ಹುದ್ದೆ ಸಿಗುತ್ತಾ? ಸ್ಪೀಕರ್ ಆಯ್ಕೆ ಸಂಬಂಧ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ವರಿಷ್ಠರು. ಆಲ್ರೆಡಿ ಒಂದು ಹಂತದಲ್ಲಿ 13 ಶಾಸಕರು ಸಚಿವರಾಗಿ ಪದಗ್ರಹಣವನ್ನು ಮಾಡಿದ್ದಾರೆ. ಎರಡನೇ ಹಂತದ ಲೀಸ್ಟ್ ರೆಡಿ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಡಿಕೆ ಸಂಪುಟ ರಚನೆ ಬೆನ್ನಲ್ಲೇ ಸ್ಪೀಕರ್ ಆಯ್ಕೆಯತ್ತ ಎಲ್ಲರ ಚಿತ್ತ ಇರುವಂತದ್ದು. ಟಿ.ಬಿ. ಜಯಚಂದ್ರ, ಬಸವರಾಜ ರಾಯರೆಡ್ಡಿ, ಎಚ್.ಕೆ. ಪಾಟೀಲ್, ದಿನೇಶ್ ಗುಂಡೂರಾವ್ ಇವರ ಎಲ್ಲರ ಹೆಸರು ಇದೀಗ ಪ್ರಸ್ತಾಪ ಆಗ್ತಾ ಇದೆ. ಸಚಿವ ಸ್ಥಾನ ಸಿಗದೇ ಇರೋರ್ಗೆ ಸಂವಿಧಾನಿಕ ಹುದ್ದೆಯನ್ನ ಕೊಡ್ಲಾಗತ್ತಾ? ಹಾಗಾದ್ರೆ ಸ್ಪೀಕರ್ ಆಯ್ಕೆ ಸಂಬಂಧ ಚರ್ಚೆಯನ್ನ ಕೂಡ ನಡೆಸ್ತಾ ಇದ್ದಾರೆ ವರಿಷ್ಠರು. ತಲೆನೋವು ಆಗ್ತಾ ಇದೆ. ಯಾಕಂತ ಅಂದ್ರೆ ಇಷ್ಟು ದಿನ ಡಿಸಿಎಂ ಹುದ್ದೆ, ಅದಾದ ನಂತರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಅದೆಲ್ಲವೂ ಕೂಡ ತಲೆನೋವಾಗಿ ಪರಿಣಮಿಸಿತ್ತು. ಸುಮಾರು ಹೆಸರುಗಳು ಕೇಳಿ ಬರ್ತಾ ಇತ್ತು. ಅದನ್ನ ಫೈನಲ್ ಮಾಡೋದಕ್ಕೆ ಹರಸಾಹಸವನ್ನ ಪಟ್ಟಿದ್ರು. ಇದೀಗ ಇನ್ನೊಂದು ಟಾಸ್ಕ್ ಇದೆ, ಅದು ಸ್ಪೀಕರ್ ಆಯ್ಕೆ. ಯಾರಾಗ್ತಾರೆ ಅನ್ನುವಂಥ ಕುತೂಹಲ ಹೆಚ್ಚಿನದಾಗಿ ಕಾಡ್ತಾ ಇದೆ. 4 ಹೆಸರು ಚರ್ಚೆಗೆ ಬರ್ತಾ ಇರುವಂತದ್ದು. ಎಚ್.ಕೆ. ಪಾಟೀಲ್, ದಿನೇಶ್ ಗುಂಡೂರಾವ್, ಟಿ.ಬಿ. ಜಯಚಂದ್ರ, ಬಸವರಾಜ ರಾಯರೆಡ್ಡಿ ಇವರ 4 ಹೆಸರುಗಳು ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾಗಿ ಯಾರಿಗೆಲ್ಲ ಸಚಿವ ಸ್ಥಾನ ಸಿಕ್ಕಿಲ್ಲ ಅವರಿಗೆ ಸಂವಿಧಾನಿಕ ಹುದ್ದೆಯನ್ನ ಕೊಡುವಂತಹ ಸಾಧ್ಯತೆಗಳಿದೆಯಾ? ಈಗ ಆಲ್ರೆಡಿ ವರಿಷ್ಠರು ಚರ್ಚೆಯನ್ನ ಮಾಡ್ತಿದ್ದಾರೆ. ಚರ್ಚೆಯನ್ನ ಮಾಡಿದ ನಂತರ ಸ್ಪೀಕರ್ ಆಯ್ಕೆಯನ್ನ ಮಾಡಲಾಗತ್ತೆ. ಯುಟಿ ಖಾದರ್ ಅವರು ಇದ್ರು ಇಷ್ಟು ದಿನ. ಇದೀಗ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಆರೋಗ್ಯ ಇಲಾಖೆಯನ್ನ ಕೊಡ್ಲಾಗತ್ತೆ ಅಂತ ಹೇಳಲಾಗ್ತಾ ಇದೆ ಯುಟಿ ಖಾದರ್ ಅವ್ರಿಗೆ. ಹಾಗಾಗಿ ಸ್ಪೀಕರ್ ಯಾರಾಗ್ತಾರೆ ಅನ್ನುವಂಥ ಕುತೂಹಲ ಹೆಚ್ಚಿನದಾಗಿದೆ. ಪ್ರಮುಖ ಖಾತೆಗಳತ್ತ ಹಿರಿಯ ಶಾಸಕರ ಚಿತ್ತ ಒಂದ್ ಕಡೆನಲ್ಲಿದ್ರೆ, ಇನ್ನೊಂದು ಕಡೆನಲ್ಲಿ ಸ್ಪೀಕರ್ ಆಯ್ಕೆ ಕೂಡ ಆಗೋದಕ್ಕೆ ಇದೀಗ ರೆಡಿ ಆಗ್ತಾ ಇರುವಂಥದ್ದು. ಡಿಕೆ ರಾಜ್ಯಭಾರ ಶುರುವಾಗಿದೆ. ಖಾತೆ ಹಂಚಿಕೆ ಒಂದ್ ಕಡೆನಲ್ಲಿ ಟೆನ್ಷನ್ ಅನ್ನ ಶುರು ಮಾಡಿದೆ. ಅದರ ಮಧ್ಯದಲ್ಲಿ ಇದೀಗ ಯಾರು ಸ್ಪೀಕರ್ ಅನ್ನೋದಕ್ಕೆ ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು. ಹಾಗಾಗಿ ವರಿಷ್ಠರ ಜೊತೆ ಚರ್ಚೆ ಕೂಡ ಆಗ್ತಾ ಇದೆ. ವರಿಷ್ಠರು ಈ ಕುರಿತಾಗಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಯಾರ ಹೆಸರನ್ನ ಎಂಡ್ ಆಫ್ ದಿ ಮೂಮೆಂಟ್ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು.